ನಾಡಿನ ಎಲ್ಲ ನನ್ನ ರೈತ ದೇವರುಗಳಿಗೆ ನಮಸ್ಕಾರ. ರಾಜ್ಯದಲ್ಲಿ ಭೀಕರ ಬರಗಾಲ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನೇ ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭ. ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಯನ್ನ ಬಂಡವಾಳನ ಹಾಕಿ ನನ್ನ ನಾಡಿನ ರೈತ ದೇವರುಗಳು ಭೂಮಿ ಒಳಗೆ ಬೀಜ ಹಾಕಿರ್ತಕ್ಕಂಥ ಸಂದರ್ಭ. ಸಂಪೂರ್ಣ ಇವತ್ತು ಮೊಳಕೆ ಹೊಡೆದು ಇವತ್ತು ಬೆಳೆ ಒಣಗ್ತಾ ಇದೆ. ರಾಜ್ಯವ್ಯಾಪಿ ಕೂಡ ಮಳೆ ಇಲ್ಲ, ಇವತ್ತು ದೇಶವ್ಯಾಪಿ ಕೂಡ ಮಳೆ ಆಗ್ತಾ ಇಲ್ಲ ಅನ್ನೋ ಆತಂಕ. ಇವತ್ತು ನಾಡಿನ ನನ್ನ ರೈತ ದೇವರುಗಳು ಸಂಕಷ್ಟದಾಗದರು. ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಡ್ಯಾಮ್ಗಳು, ಕಾವೇರಿ ಇರಲಿ, ತುಂಗಭದ್ರಾ ಇರಲಿ, ಕೃಷ್ಣ ಇರಲಿ, ಇವತ್ತು ಘಟಪ್ರಭಾ ಇರಲಿ, ಇವತ್ತು ಎಲ್ಲಾ ಡ್ಯಾಮ್ಗಳು ಕೂಡ ಸಂಪೂರ್ಣ ಖಾಲಿಯಾಗಿ ಕುಡಿಲಿಕ್ಕೆ ಕೂಡ ನೀರ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಸಂಕಷ್ಟದಾಗ ಇವತ್ತೈತಿ. ಮಳೆಗಾಲ ಒಂದು ತಿಂಗಳ ಸಂಪೂರ್ಣವಾಗಿ ಮುಂದೆ ಹೋಗ್ತಕ್ಕಂಥ ಸಂದರ್ಭ ಆಯ್ತು. ಜೂನ್ ಕಳೀತು, ಮತ್ತೆ ಈಗೂ ಕೂಡ ಮಳೆ ಸಿಂಪಲ್ ಆಗಿ ಹೌದು ಇಲ್ಲೋ ಅನ್ನೋ ಅಂತದ್ದು ಮಳೆಯಲ್ಲಿ ತಾಕತ್ತನೇ ಇಲ್ತಕ್ಕಂಥ ಸಂದರ್ಭ ಐತಿ. ನಾಡಿನ ರೈತ ದೇವರುಗಳೆಲ್ಲ ಬಹಳಷ್ಟು ಸಾಲ ಮಾಡಿ ಬಹಳಷ್ಟು ಸಂಕಷ್ಟ ಅನುಭವಿಸಿ ಮುಂದೇನೋ ನಮಗ 4 ರೂಪಾಯಿ ಬರ್ತೈತಿ, ನಮ್ಮ ಕುಟುಂಬ ಬದುಕ್ತೈತಿ, ನಾಡಿಗೆ ಅನ್ನ ಆಗ್ತೈತಿ ಅನ್ನುವಂತ ಚಿಂತನೆ ಇಟ್ಕೊಂಡು ನಾವೆಲ್ಲ ಬಿತ್ತನೆ ಮಾಡಿರ್ತಕ್ಕಂಥ ಸಂದರ್ಭ. ರಾಜ್ಯದ ರೈತ ದೇವರುಗಳು ಆತಂಕದಾಗಿದ್ದಾರು. ಈಗಾಗಲೇ ಸಾಕಷ್ಟು ರಾಜ್ಯವ್ಯಾಪಿ ಆತ್ಮಹತ್ಯೆಗಳಾಗತ್ತಾವು. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಅವರು ಡಿ.ಕೆ. ಶಿವಕುಮಾರ್ ಸಾಹೇಬರು, 224 ಮಂದಿ ಶಾಸಕರು, ಮಂತ್ರಿಗಳು, ರಾಜ್ಯದ ದೇಶದ ಎಲ್ಲಾ ಸಂಸದರು, ದೇಶದ ಪ್ರಧಾನ ಮಂತ್ರಿ ಅವರು ಈ ಬರಗಾಲಕ್ಕಾಗಿ ತಾವ ಇವತ್ತು ಪ್ರತಿ ಸಲ ಬರಗಾಲ ಬರ್ತೈತಿ, ಪ್ರವಾಹ ಬರ್ತೈತಿ, ನಾವು ಎಲ್ಲಾ ಸಂಕಷ್ಟನ್ನ ಎದುರಿಸ್ತು, ಇದನ್ನ ಎಲ್ಲಾ ಕಪ್ಸ್ಕೊಂಡು ಹೊಂಡೋದು. ಆದ್ರೂ ಈ ರಾಜ್ಯ ನೀತಿಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರಂತರವಾಗಿ ರೈತರನ್ನ ರಕ್ಷಣೆ ಮಾಡ್ತಾ ಇಲ್ಲ. ಅದಕ್ಕಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ರೈತ ಪ್ರಾಧಿಕಾರವನ್ನ ಮಾಡಬೇಕು. ರೈತರಿಗೆ ಪರಿಹಾರ ನಿಧಿಯಾಗಿ 50,000 ಕೋಟಿ ರೂಪಾಯಿ ಹಣ ತೆಗೆದಿಡಬೇಕು. ರೈತ ಯಾವಾಗ ಸಂಕಷ್ಟದಾಗ ಬರ್ತಾನೋ, ರೈತರು ಯಾವಾಗ ಪ್ರವಾಹ, ಅತಿವೃಷ್ಟಿ, ಅನಾವೃಷ್ಟಿ ಒಳಗಾಗ್ತಾನೋ, ಆತ್ಮಹತ್ಯೆ ಮಾಡ್ಕೋತಾನೋ, ಸಂಕಷ್ಟದಾಗಿರ್ತಾನೋ, ಅವಾಗ ನೆರವಾಗಲಿಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪ್ರಾಧಿಕಾರ ಮಾಡಿ ಹಣ ಇಟ್ಟಿದಪ್ಪ ಅಂತಂದ್ರೆ ತಕ್ಷಣ ಉಪಯೋಗ ಆಗ್ತೈತೆ. ನಾವು ಪರಿಹಾರ ಘೋಷಣೆ ಮಾಡಿ ಮತ್ತೆ ಬೆಳೆ ಬೆಳೆದ ಮತ್ತೆ ಮಳೆ ಆಗುವವರೆಗೆ ಪರಿಹಾರ ಕೊಟ್ಟಿದ್ರೆ ರೈತರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜಾನುವಾರುಗಳಿಗೆ ಸಮಸ್ಯೆ ಐತಿ. ಈ ಸಲ ಜಾನುವಾರುಗಳನ್ನ ಮೇವಿನ ರಕ್ಷಣೆ ಮಾಡ್ತಕ್ಕಂಥದ್ದು ಮಾಡ್ಬೇಕಾಗೈತಿ. ಹೀಗೆ ಹಲವಾರು ವಿಚಾರ ರಂಗದಾಗ ಇವತ್ತ ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಕಾರ್ಯಾಂಗ ವ್ಯವಸ್ಥೆ ಕೂಡ ಬಹಳ ಗಂಭೀರವಾಗಿ ನನ್ನ ರೈತ ದೇವರುಗಳನ್ನ ರಕ್ಷಣೆ ಮಾಡುವಲ್ಲಿ ತಾವು ವಿಳಂಬನ ಮಾಡಬಾರ್ದು. ಇಲ್ಲ ಅಂದ್ರೆ ಕೋಟ್ಯಾಂತರ ಜನ ನಾವು ಬೀದಿಗೆ ಬಂದ 2 ಸರ್ಕಾರನ ರಿಪೇರಿ ಮಾಡಿ ನಾವು ಕಸ್ಕೋಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.